ಸಾಂಸ್ಕೃತಿಕ ನಗರಿಯಲ್ಲಿ ಕೇಬಲ್ ಹಾವಳಿಗೆ ಮಂಕಾದ ಸೆಸ್ಕ್ ಅಧಿಕಾರಿಗಳು. ವಿದ್ಯುತ್ ಸರಬರಾಜು ನಿಗಮಕ್ಕೆ ತಲೆನೋವಾದ ಟಿವಿ, ಇಂಟರ್ನೆಟ್, ಟೆಲಿಫೋನ್ ಕೇಬಲ್. ಮೈಸೂರು ನಗರ ಪಾಲಿಕೆ ಮೇಯರ್ ವಾರ್ನಿಂಗ್ ನೀಡಿದ್ರು ಕ್ಯಾರೆ ಎನ್ನದ ನೆಟ್ವರ್ಕ್ ಸಂಸ್ಥೆಗಳು. ಕೇಬಲ್ ಹಾವಳಿಯ ಸುದ್ದಿ ಬಿತ್ತರಿಸಿ ಅಧಿಕಾರಿಗಳ ಗಮನ ಸೆಳೆದಿದ್ದ ಶ್ರೀ ವಿಜಯ ಟಿವಿ ಕ್ರಮ ವಹಿಸದ ಚೆಸ್ಕಾಂ. ವಿದ್ಯುತ್ ಕಂಬಗಳಲ್ಲಿ ಅನಧಿಕೃತವಾಗಿ ಜೋತು ಬಿದ್ದ ಕೇಬಲ್ ರಾಶಿ, ಮೌನವಾದ ಚೆಸ್ಕಾಂ ಅಧಿಕಾರಿಗಳು. ಚೆಸ್ಕಾಂ ಹಿರಿಯ ಅಧಿಕಾರಿಗಳ ನೋಟಿಸ್ ಕೇವಲ ಕಡತಕ್ಕೆ ಮಾತ್ರ ಸೀಮಿತ, ಜೇಬಿಗಿಳಿಸಿದ್ದೆಷ್ಟು ಎಂದ ಜನರು. ವಿದ್ಯುತ್ ಕಂಬದಲ್ಲಿನ ಕೇಬಲ್ಗಳಿಂದಾಗುವ ಅನಾಹುತಕ್ಕೆ ಹೊಣೆ ಯಾರು? ಲಂಚದಾಸಿಗೆ ಚೆಸ್ಕಾಂ ಅಧಿಕಾರಿಗಳಿಂದ ನಿರ್ಲಕ್ಷ್ಯ. ಮಾಧ್ಯಮಗಳು ತನ್ನ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಪಾಲಿಸಿ ಅಕ್ರಮಗಳನ್ನು ಹಿರಿಯ ಅಧಿಕಾರಿಗಳು ಮತ್ತು ಸಮಾಜದ ಮುಂದೆ ತೆರೆದಿಟ್ಟರೂ ಯಾವುದೇ ಕ್ರಮ ಕೈಗೊಳ್ಳದಿದ್ರೆ ಏನು ಪ್ರಯೋಜನವಿಲ್ಲ. ಅಂಥದ್ದೇ ಮೈಗಳ್ಳ ಅಧಿಕಾರಿಗಳ ನಿರ್ಲಕ್ಷ್ಯದ ಸುದ್ದಿಯನ್ನು ಹೇಳ್ತಿದ್ದೇವೆ ವೀಕ್ಷಕರೇ. ಅರಮನೆಗಳ ನಗರಿ ಮೈಸೂರಿನ ರಾಜಮಾರ್ಗ ಸೇರಿದಂತೆ ಎಲ್ಲ ರಸ್ತೆಗಳಲ್ಲೂ ಟೆಲಿಫೋನ್, ಟಿವಿ, ಇಂಟರ್ನೆಟ್ ಕೇಬಲ್ಗಳದ್ದೇ ದರ್ಬಾರ್ ಅಂದ್ರೆ ತಪ್ಪಾಗೋದಿಲ್ಲ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವಿದ್ಯುತ್ ಕಂಬಗಳ ತುಂಬೆಲ್ಲ ಕೇಬಲ್ಗಳದ್ದೇ ಹಾವಳಿ. ಒಂದೊಂದು ಕಂಬಗಳ ಮೇಲೂ ರಾಶಿ ರಾಶಿ ಕೇಬಲ್ಗಳು ಜೋತು ಬಿದ್ದು ಅಪಾಯವನ್ನು ಆಹ್ವಾನಿಸುತ್ತಿವೆ. ಚೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಂತಿವೆ ಅನಧಿಕೃತವಾಗಿ ಕೇಬಲ್ ಅಳವಡಿಸಿರುವ ವಿದ್ಯುತ್ ಕಂಬಗಳು. ಈ ಕೇಬಲ್ಗಳ ನಿರ್ವಹಣೆ ಉತ್ತಮ ಗುಣಮಟ್ಟದಲ್ಲಿರೋದಿಲ್ಲ. ಮಳೆ, ಗಾಳಿ ಸಂದರ್ಭದಲ್ಲಿ ಈ ಕಂಬಗಳಿಂದ ಸಾರ್ವಜನಿಕರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುತ್ತಿದ್ದಾರೆ ತಜ್ಞರು. ಮೈಸೂರು ತುಂಬೆಲ್ಲ ಅವೈಜ್ಞಾನಿಕವಾಗಿ ಹಾದು ಹೋಗಿರುವ ಕೇಬಲ್ಗಳು ಬಹುತೇಕ ಕಡೆ ಜೋತು ಬಿದ್ದಿವೆ. ಕಂಬಗಳಲ್ಲೇ ರಾಶಿ ರಾಶಿ ಕೇಬಲ್ಗಳನ್ನು ಸುರುಳಿ ಸುಟ್ಟಿಟ್ಟಿರುತ್ತಾರೆ. ಕೇಬಲ್ ವೈರ್ಗಳನ್ನು ನಿಯಮಾನುಸಾರ ಸರಿಯಾಗಿ ಎಳೆಯದಿರುವುದರಿಂದ ವಿದ್ಯುತ್ ಅವಘಡಗಳು ಘಟಿಸುವ ಸಂಭವಗಳು ಹೆಚ್ಚಾಗಿರುತ್ತದೆ. ಇನ್ನು ಈ ಕುರಿತಂತೆ ಈ ಹಿಂದೆಯೂ ಸಹ ಶ್ರೀ ವಿಜಯ ಟಿವಿ 2-3 ಬಾರಿ ಸುದ್ದಿ ಬಿತ್ತರಿಸಿ ಸಾರ್ವಜನಿಕರು ಮತ್ತು ಹಿರಿಯ ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನ ನಡೆಸಿತ್ತು. ಈ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದ ಶಿವಕುಮಾರ್ ರವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಕೆಲ ವಾರಗಳ ಗಡುವನ್ನು ನೀಡಿದ್ರು. ಆದರೆ ಅದು ಮತ್ತೆ ಕಾರ್ಯರೂಪಕ್ಕೆ ಬಾರದೆ ಕಡತಗಳಿಗೆ ಸೀಮಿತವಾಗಿದ್ದು ಮಾತ್ರ ನಿಜಕ್ಕೂ ಬೇಸರದ ವಿಷಯ. ಇನ್ನು ಚೆಸ್ಕಾಂ ಅಧಿಕಾರಿಗಳು ತಮಗಿಷ್ಟ ಬಂದ ಹಾಗೆ ನೋಟಿಸ್ ನೀಡಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ನಂತರ ದಿನಗಳಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿರುವುದನ್ನು ಗಮನಿಸಿದ ನಗರದ ಸಾರ್ವಜನಿಕರು ಅಧಿಕಾರಿಗಳಿಗೆ ಮಾಮೂಲು ತಲುಪಿರುತ್ತದೆ. ಅದಕ್ಕಾಗಿ ಈ ಡ್ರಾಮಾ ಎಂದು ಆರೋಪಿಸಿದ್ದಾರೆ. ಬಹುಶಃ ಜನರು ಆರೋಪಿಸಿದಂತೆ ಲಂಚಕ್ಕಾಗಿಯೇ ಮನ ಬಂದಾಗ ನೋಟಿಸ್ ನೀಡಿ ನಂತರ ತೆಪ್ಪಗಾಗುತ್ತಿದ್ದಾರೆ ಚೆಸ್ಕಾಂ ಅಧಿಕಾರಿಗಳು ಎಂಬ ಅನುಮಾನ ಪ್ರತಿಯೊಬ್ಬರನ್ನು ಕಾಡದೇ ಇರದು. ಈ ಕುರಿತಂತೆ ಸೆಸ್ಕ್ ವಿವಿ ಮೊಹಲ್ಲಾ ಉಪವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನಿತಾರವರು ಸಂಬಂಧಪಟ್ಟ ಕೇಬಲ್ ಸಂಸ್ಥೆಗಳಿಗೆ ನೋಟಿಸ್ ನೀಡಿ ವಾರ್ಷಿಕ ಬಾಡಿಗೆ ಪಾವತಿಸಿ ವೈಜ್ಞಾನಿಕವಾಗಿ ಕೇಬಲ್ಗಳನ್ನು ಅಳವಡಿಸಲು ಆದೇಶಿಸಿದ್ದಾರೆ. 7 ದಿನಗಳಲ್ಲಿ ಕ್ರಮ ವಹಿಸದಿದ್ದಲ್ಲಿ ನಾವೇ ಕೇಬಲ್ಗಳನ್ನು ತೆರವುಗೊಳಿಸಬೇಕಾಗುತ್ತದೆಂದು ಎಚ್ಚರಿಕೆ ನೀಡಿದ್ದಾರೆ. ಆದರೆ ಈ ಖಡಕ್ ಮಾತುಗಳು ಕಾರ್ಯರೂಪಕ್ಕೆ ಬರುತ್ತವೋ ಮತ್ತೆ ಕಡತಗಳಿಗೆ ಸೀಮಿತವಾಗಿ ಉಳಿದು ಬಿಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.